ಈಗ ಕೋರ್ಟ್ ಹಾಲ್ ಅಲ್ಲಿ ಸಾಕಷ್ಟು ವಕೀಲರು ತುಂಬಿದ್ದಾರೆ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂತಹ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಚೇಂಬರ್ ಅಲ್ಲಿ ಈತನ ಹಣೆ ಬರಹವನ್ನ ಬರಿತಾ ಇದ್ದಾರೆ ಜಡ್ಜ್. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ 4 ಕೇಸ್ಗಳು ದಾಖಲಾಗುತ್ತೆ. ಅದರಲ್ಲಿ ಮೊದಲ ಪ್ರಕರಣ ಇದು. ಇನ್ನೂ 3 ಕೇಸನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಾ ಈ ಶಿಕ್ಷೆಯ ಪ್ರಮಾಣವನ್ನ ನೀಡುವಂತಹ ಸಂದರ್ಭದಲ್ಲಿ, ಅಥವಾ ಈ ಕೇಸ್ಗೆ ಇಂತಹ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಪರಿಗಣನೆ ಮಾಡ್ತಾರೆ? ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ, ಶಿಕ್ಷೆಯ ಪ್ರಮಾಣವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಪರವಾದಂತಹ ವಕೀಲರು ವಾದವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಅತ್ಯಂತ ಪ್ರಭಾವಿ ಆಗಿರುವಂತದ್ದು, ಜೊತೆಗೆ ರಾಜಕೀಯ ಹಿನ್ನೆಲೆಯನ್ನ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಸಾಕಷ್ಟು ಈ ಕೃತ್ಯವನ್ನ ಯಾವತ್ತೂ ಕೂಡ ಕ್ಷಮೆಗೆ ಅರ್ಹ ಅಲ್ಲ ಅನ್ನುವಂತ ವಾದವನ್ನ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕೇವಲ ಒಂದು ಪ್ರಕರಣ ಅನ್ನುವಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಕರಣದಲ್ಲಿ ಕೆಆರ್ ನಗರದ ಮಹಿಳೆ ಅಪಹರಣ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಮಾತ್ರ ಶಿಕ್ಷೆಯ ಪ್ರಮಾಣ ಈಗ ಹೊರಬರುತ್ತೆ. ಇನ್ನು ಉಳಿದಂತೆ 3 ಪ್ರಕರಣಗಳಲ್ಲೂ ಕೂಡ ಯಾವ ರೀತಿಯ ಶಿಕ್ಷೆ ಪ್ರಮಾಣ ಅನುಸರಿಸುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ರಿಲ್ಯಾಕ್ಸ್ ಅನ್ನುವಂತಹ ಮೂಡ್ ನಲ್ಲಿ ಇದ್ದಂತೆ ಇಲ್ಲ. ಯಾಕೆಂತಂದು ಹೇಳಿದ್ರೆ ಶಿಕ್ಷೆಯ ಪ್ರಮಾಣ ಒಂದು ಕಡೆಗೆ ಬರುತ್ತೆ, ಮತ್ತೊಂದು ಕಡೆಗೆ ಇನ್ನು 3 ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಮತ್ತೆ ವಾದ ಪ್ರತಿವಾದವನ್ನ ಕೂಡ ಮಾಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬರುವಂತಹ ಶಿಕ್ಷೆಯ ಪ್ರಮಾಣದ ಜೊತೆಗೆ ಇನ್ನು ಉಳಿದಂತಹ 3 ಪ್ರಕರಣಗಳು ಏನಿದಾವೆ ಆ ಒಂದು ಪ್ರಕರಣಗಳಲ್ಲೂ ಕೂಡ ವಾದ ಪ್ರತಿವಾದವನ್ನ ಆಲಿಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಕಳೆದ 14 ತಿಂಗಳಿಂದನೂ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಒಂದಷ್ಟು 123 ಸಾಕ್ಷಿಗಳನ್ನ ಸಂಗ್ರಹ ಎಸ್ಐಟಿ ಏನಿದೆ ಸಾಕ್ಷ್ಯಾಧಾರಗಳ ಸಮೇತ ಈಗ ಕೋರ್ಟ್ ಮುಂದೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಬಲವಾದಂತಹ ವಾದ ಪ್ರತಿವಾದಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಏನಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಬೆಳಗ್ಗೆನೂ ಕೂಡ ವಾದ ಪ್ರತಿವಾದ ಆಯಿತು. ಇದೀಗ ನ್ಯಾಯಾಧೀಶರು ತಮ್ಮ ಕೊಠಡಿಯಲ್ಲಿ ತೀರ್ಪನ್ನ ಬರೆಸ್ತಾ ಇರುವಂತದ್ದು. ಜೊತೆಗೆ ಯಾವ ಪ್ರಮಾಣದ ಈ ಒಂದು ಇಂತಹ ಒಂದು ತುಂಬಾ ಸಾಕಷ್ಟು ತೀವ್ರವಾದಂತಹ ಕುತೂಹಲ ಮೂಡಿಸುವಂತದ್ದು ಮತ್ತೆ ವಿವಾದಾತ್ಮಕವಾದಂತಹ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಯಾವ ರೀತಿಯ ತೀರ್ಪನ್ನ ಕೊಡ್ತಾರೆ, ಯಾವ ರೀತಿಯ ಶಿಕ್ಷೆಯ ಪ್ರಮಾಣವನ್ನು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋಂಥ ಕುತೂಹಲ ಸಹಜವಾಗಿ ವಕೀಲರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿಯೇ ತೀರ್ಪು ಬರುವಂತಹ ಶಿಕ್ಷೆಯ ಪ್ರಮಾಣ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಈಗ ಜಮಾ ಆಗ್ತಾ ಇರುವಂತದ್ದು. ಈ ರೀತಿಯ ಒಂದಷ್ಟು ರಾಜಕೀಯ ವಾದ ಏನೇ ಇರಬಹುದು, ಆದ್ರೆ ಕನಿಷ್ಠ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ರೆ ಏನಾದ್ರೂ ಶಿಕ್ಷೆಯ ಪ್ರಮಾಣ ಏನಾದ್ರೂ ಕಡಿಮೆ ಆದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗಬಹುದು ಅನ್ನುವಂತ ಒಂದಷ್ಟು ವಾದಗಳನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಕೊಡುವಂತ ಕೊನೆಯ ಹಂತದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅಭಿಪ್ರಾಯವನ್ನು ಕೂಡ ಒಂದು ಕೇಳಲಾಗಿದೆ ಮತ್ತು ಅವರ ಪರವಾದಂತಹ ವಕೀಲರ ವಾದವನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಎಷ್ಟು ಪ್ರಮಾಣದ ಶಿಕ್ಷೆ ಆಗತ್ತೆ, ಅದಾದ ನಂತರದಲ್ಲಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಪ್ರಜ್ವಲ್ ರೇವಣ್ಣ ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ. ಅಶ್ವಿನಿ, ಡೀಟೇಲ್ಸ್ ಅನ್ನ ಕೊಡ್ತಾರೆ ಹನುಮಂತು. ಈಗ ಕೋರ್ಟ್ ಹಾಲ್ ಅಲ್ಲಿ ಸಾಕಷ್ಟು ವಕೀಲರು ತುಂಬಿದ್ದಾರೆ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂತಹ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಚೇಂಬರ್ ಅಲ್ಲಿ ಈತನ ಹಣೆ ಬರಹವನ್ನ ಬರಿತಾ ಇದ್ದಾರೆ ಜಡ್ಜ್. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ 4 ಕೇಸ್ಗಳು ದಾಖಲಾಗುತ್ತೆ. ಅದರಲ್ಲಿ ಮೊದಲ ಪ್ರಕರಣ ಇದು. ಇನ್ನೂ 3 ಕೇಸನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಾ ಈ ಶಿಕ್ಷೆಯ ಪ್ರಮಾಣವನ್ನ ನೀಡುವಂತಹ ಸಂದರ್ಭದಲ್ಲಿ, ಅಥವಾ ಈ ಕೇಸ್ಗೆ ಇಂತಹ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿ ಇದನ್ನ ಪರಿಗಣನೆ ಮಾಡ್ತಾರೆ? ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ, ಶಿಕ್ಷೆಯ ಪ್ರಮಾಣವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಪರವಾದಂತಹ ವಕೀಲರು ವಾದವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಅತ್ಯಂತ ಪ್ರಭಾವಿ ಆಗಿರುವಂತದ್ದು, ಜೊತೆಗೆ ರಾಜಕೀಯ ಹಿನ್ನೆಲೆಯನ್ನ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಸಾಕಷ್ಟು ಈ ಕೃತ್ಯವನ್ನ ಯಾವತ್ತೂ ಕೂಡ ಕ್ಷಮೆಗೆ ಅರ್ಹ ಅಲ್ಲ ಅನ್ನುವಂತ ವಾದವನ್ನ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕೇವಲ ಒಂದು ಪ್ರಕರಣ ಅನ್ನುವಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಕರಣದಲ್ಲಿ ಕೆಆರ್ ನಗರದ ಮಹಿಳೆ ಅಪಹರಣ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಮಾತ್ರ ಶಿಕ್ಷೆಯ ಪ್ರಮಾಣ ಈಗ ಹೊರಬರುತ್ತೆ. ಇನ್ನು ಉಳಿದಂತೆ 3 ಪ್ರಕರಣಗಳಲ್ಲೂ ಕೂಡ ಯಾವ ರೀತಿಯ ಶಿಕ್ಷೆ ಪ್ರಮಾಣ ಅನುಸರಿಸುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ರಿಲ್ಯಾಕ್ಸ್ ಅನ್ನುವಂತಹ ಮೂಡ್ ನಲ್ಲಿ ಇದ್ದಂತೆ ಇಲ್ಲ. ಯಾಕೆಂತಂದು ಹೇಳಿದ್ರೆ ಶಿಕ್ಷೆಯ ಪ್ರಮಾಣ ಒಂದು ಕಡೆಗೆ ಬರುತ್ತೆ, ಮತ್ತೊಂದು ಕಡೆಗೆ ಇನ್ನು 3 ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಮತ್ತೆ ವಾದ ಪ್ರತಿವಾದವನ್ನ ಕೂಡ ಮಾಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬರುವಂತಹ ಶಿಕ್ಷೆಯ ಪ್ರಮಾಣದ
ಜೊತೆಗೆ ಇನ್ನು ಉಳಿದಂತಹ 3 ಪ್ರಕರಣಗಳು ಏನಿದಾವೆ ಆ ಒಂದು ಪ್ರಕರಣಗಳಲ್ಲೂ ಕೂಡ ವಾದ ಪ್ರತಿವಾದವನ್ನ ಆಲಿಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಕಳೆದ 14 ತಿಂಗಳಿಂದನೂ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಒಂದಷ್ಟು 123 ಸಾಕ್ಷಿಗಳನ್ನ ಸಂಗ್ರಹ SIT ಏನಿದೆ ಸಾಕ್ಷ್ಯಾಧಾರಗಳ ಸಮೇತ ಈಗ ಕೋರ್ಟ್ ಮುಂದೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಬಲವಾದಂತಹ ವಾದ ಪ್ರತಿವಾದಗಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಏನಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಬೆಳಗ್ಗೆನೂ ಕೂಡ ವಾದ ಪ್ರತಿವಾದ ಆಯಿತು. ಇದೀಗ ನ್ಯಾಯಾಧೀಶರು ತಮ್ಮ ಕೊಠಡಿಯಲ್ಲಿ ತೀರ್ಪನ್ನ ಬರೆಸ್ತಾ ಇರುವಂತದ್ದು. ಜೊತೆಗೆ ಯಾವ ಪ್ರಮಾಣದ ಈ ಒಂದು ಇಂತಹ ಒಂದು ತುಂಬಾ ಸಾಕಷ್ಟು ತೀವ್ರವಾದಂತಹ ಕುತೂಹಲ ಮೂಡಿಸುವಂತದ್ದು ಮತ್ತೆ ವಿವಾದಾತ್ಮಕವಾದಂತಹ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಯಾವ ರೀತಿಯ ತೀರ್ಪನ್ನ ಕೊಡ್ತಾರೆ, ಯಾವ ರೀತಿ ಶಿಕ್ಷೆಯ ಪ್ರಮಾಣವನ್ನು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋಂಥ ಕುತೂಹಲ ಸಹಜವಾಗಿ ವಕೀಲರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿಯೇ ತೀರ್ಪು ಬರುವಂತಹ ಶಿಕ್ಷೆಯ ಪ್ರಮಾಣ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಈಗ ಜಮಾ ಆಗ್ತಾ ಇರುವಂತದ್ದು. ಈ ರೀತಿಯ ಒಂದಷ್ಟು ರಾಜಕೀಯ ವಾದ ಏನೇ ಇರಬಹುದು, ಆದ್ರೆ ಕನಿಷ್ಠ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ರೆ ಏನಾದ್ರೂ ಶಿಕ್ಷೆಯ ಪ್ರಮಾಣ ಏನಾದ್ರೂ ಕಡಿಮೆ ಆದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗಬಹುದು ಅನ್ನುವಂತ ಒಂದಷ್ಟು ವಾದಗಳನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೊಡುವಂತ ಕೊನೆಯ ಹಂತದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅಭಿಪ್ರಾಯವನ್ನು ಕೂಡ ಒಂದು ಕೇಳಲಾಗಿದೆ ಮತ್ತು ಅವರ ಪರವಾದಂತಹ ವಕೀಲರ ವಾದವನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಎಷ್ಟು ಪ್ರಮಾಣದ ಶಿಕ್ಷೆ ಆಗತ್ತೆ, ಅದಾದ ನಂತರದಲ್ಲಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಪ್ರಜ್ವಲ್ ರೇವಣ್ಣ ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ. ಅಶ್ವಿನಿ, ಡೀಟೇಲ್ಸ್ ಅನ್ನ ಕೊಡ್ತಾರೆ ಹನುಮಂತು. ಈಗ ಕೋರ್ಟ್ ಹಾಲ್ ಅಲ್ಲಿ ಸಾಕಷ್ಟು ವಕೀಲರು ತುಂಬಿದ್ದಾರೆ. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುವಂತಹ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಚೇಂಬರ್ ಅಲ್ಲಿ ಈತನ ಹಣೆ ಬರಹವನ್ನ ಬರಿತಾ ಇದ್ದಾರೆ ಜಡ್ಜ್. ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ 4 ಕೇಸ್ಗಳು ದಾಖಲಾಗುತ್ತೆ. ಅದರಲ್ಲಿ ಮೊದಲ ಪ್ರಕರಣ ಇದು. ಇನ್ನೂ 3 ಕೇಸನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತಾ ಈ ಶಿಕ್ಷೆಯ ಪ್ರಮಾಣವನ್ನ ನೀಡುವಂತಹ ಸಂದರ್ಭದಲ್ಲಿ, ಅಥವಾ ಈ ಕೇಸ್ಗೆ ಇಂತಹ ಶಿಕ್ಷೆ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಪರಿಗಣನೆ ಮಾಡ್ತಾರೆ? ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ? ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳು ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಶಿಕ್ಷೆಯ ಪ್ರಮಾಣವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಪರವಾದಂತಹ ವಕೀಲರು ವಾದವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಅತ್ಯಂತ ಪ್ರಭಾವಿ ಆಗಿರುವಂತದ್ದು, ಜೊತೆಗೆ ರಾಜಕೀಯ ಹಿನ್ನೆಲೆಯನ್ನ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಸಾಕಷ್ಟು ಈ ಕೃತ್ಯವನ್ನ ಯಾವತ್ತೂ ಕೂಡ ಕ್ಷಮೆಗೆ ಅರ್ಹ ಅಲ್ಲ ಅನ್ನುವಂತ ವಾದವನ್ನ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಕೇವಲ ಒಂದು ಪ್ರಕರಣ ಅನ್ನುವಂತ ಪ್ರಶ್ನೆ ಬಂದಾಗ ಈ ಒಂದು ಪ್ರಕರಣದಲ್ಲಿ KR ನಗರದ ಮಹಿಳೆ ಅಪಹರಣ ಮತ್ತು ಅತ್ಯಾಚಾರದ ಪ್ರಕರಣದಲ್ಲಿ ಮಾತ್ರ ಶಿಕ್ಷೆಯ ಪ್ರಮಾಣ ಈಗ ಹೊರಬರುತ್ತೆ. ಇನ್ನು ಉಳಿದಂತೆ 3 ಪ್ರಕರಣಗಳಲ್ಲೂ ಕೂಡ ಯಾವ ರೀತಿಯ ಶಿಕ್ಷೆ ಪ್ರಮಾಣ ಅನುಸರಿಸುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ಮತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಒಂದು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ರಿಲ್ಯಾಕ್ಸ್ ಅನ್ನುವಂತಹ ಮೂಡ್ನಲ್ಲಿ ಇದ್ದಂತೆ ಇಲ್ಲ. ಯಾಕೆಂತಂದು ಹೇಳಿದ್ರೆ ಶಿಕ್ಷೆಯ ಪ್ರಮಾಣ ಒಂದು ಕಡೆಗೆ ಬರುತ್ತೆ, ಮತ್ತೊಂದು ಕಡೆಗೆ ಇನ್ನು 3 ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಮತ್ತೆ ವಾದ ಪ್ರತಿವಾದವನ್ನ ಕೂಡ ಮಾಡಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬರುವಂತಹ ಶಿಕ್ಷೆಯ ಪ್ರಮಾಣದ ಜೊತೆಗೆ ಇನ್ನು ಉಳಿದಂತಹ 3 ಪ್ರಕರಣಗಳು ಏನಿದಾವೆ ಆ ಒಂದು ಪ್ರಕರಣಗಳಲ್ಲೂ ಕೂಡ ವಾದ ಪ್ರತಿವಾದವನ್ನ ಆಲಿಸಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಕಳೆದ 14 ತಿಂಗಳಿಂದನೂ ಕೂಡ ಜೈಲಿನಲ್ಲಿ ಇದ್ದುಕೊಂಡು ಒಂದಷ್ಟು 123 ಸಾಕ್ಷಿಗಳನ್ನ ಸಂಗ್ರಹ SIT ಏನಿದೆ ಸಾಕ್ಷ್ಯಾಧಾರಗಳ ಸಮೇತ ಈಗ ಕೋರ್ಟ್ ಮುಂದೆ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಪ್ರಬಲವಾದಂತಹ ವಾದ ಪ್ರತಿವಾದಗಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಏನಿದೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಬೆಳಗ್ಗೆನೂ ಕೂಡ ವಾದ ಪ್ರತಿವಾದ ಆಯಿತು. ಇದೀಗ ನ್ಯಾಯಾಧೀಶರು ತಮ್ಮ ಕೊಠಡಿಯಲ್ಲಿ ತೀರ್ಪನ್ನ ಬರೆಸ್ತಾ ಇರುವಂತದ್ದು. ಜೊತೆಗೆ ಯಾವ ಪ್ರಮಾಣದ ಈ ಒಂದು ಇಂತಹ ಒಂದು ತುಂಬಾ ಸಾಕಷ್ಟು ತೀವ್ರವಾದಂತಹ ಕುತೂಹಲ ಮೂಡಿಸುವಂತದ್ದು ಮತ್ತೆ ವಿವಾದಾತ್ಮಕವಾದಂತಹ ಈ ಒಂದು ಪ್ರಕರಣ ಏನಿದೆ ಈ ಪ್ರಕರಣದಲ್ಲಿ ಯಾವ ರೀತಿಯ ತೀರ್ಪನ್ನ ಕೊಡ್ತಾರೆ, ಯಾವ ರೀತಿ ಶಿಕ್ಷೆಯ ಪ್ರಮಾಣವನ್ನು ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋಂಥ ಕುತೂಹಲ ಸಹಜವಾಗಿ ವಕೀಲರಿಗೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿಯೇ ತೀರ್ಪು ಬರುವಂತಹ ಶಿಕ್ಷೆಯ ಪ್ರಮಾಣ ಬರುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೋರ್ಟ್ ಹಾಲ್ನಲ್ಲಿ ಈಗ ಜಮಾ ಆಗ್ತಾ ಇರುವಂತದ್ದು. ಈ ರೀತಿಯ ಒಂದಷ್ಟು ರಾಜಕೀಯ ವಾದ ಏನೇ ಇರಬಹುದು, ಆದ್ರೆ ಕನಿಷ್ಠ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಿದ್ರೆ ಏನಾದ್ರೂ ಶಿಕ್ಷೆಯ ಪ್ರಮಾಣ ಏನಾದ್ರೂ ಕಡಿಮೆ ಆದ್ರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗಬಹುದು ಅನ್ನುವಂತ ಒಂದಷ್ಟು ವಾದಗಳನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಶಿಕ್ಷೆಯ ಪ್ರಮಾಣ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಕೊಡುವಂತ ಕೊನೆಯ ಹಂತದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಅಭಿಪ್ರಾಯವನ್ನು ಕೂಡ ಒಂದು ಕೇಳಲಾಗಿದೆ ಮತ್ತು ಅವರ ಪರವಾದಂತಹ ವಕೀಲರ ವಾದವನ್ನು ಕೇಳಿರುವಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಎಷ್ಟು ಪ್ರಮಾಣದ ಶಿಕ್ಷೆ ಆಗತ್ತೆ, ಅದಾದ ನಂತರದಲ್ಲಿ ಮುಂದಿನ ಕಾನೂನಾತ್ಮಕ ಹೋರಾಟಗಳು ಪ್ರಜ್ವಲ್ ರೇವಣ್ಣ ಯಾವ ರೀತಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಕುತೂಹಲಕಾರಿಯಾಗಿರುವಂತಹ ಪ್ರಶ್ನೆ. ಅಶ್ವಿನಿ.